ನಮಸ್ತೆ ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಬುಧವಾರ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಇವತ್ತು ನಾನು ಚಿಕನ್ ನ ಯೂಸ್ ಮಾಡಿ ಒಂದು ಗ್ರೇವಿ ಮಾಡ್ತಾ ಇದ್ದೀನಿ. ಆ ಒಂದು ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ನನ್ನ ಮೊದಲನೇ ಬ್ಲಾಗ್ ಅಲ್ಲೇ ನಾನು ಹೇಳಿದ್ದೀನಿ, ಏನಪ್ಪಾ ಅಂದ್ರೆ ನಾನು ನಾನ್ ವೆಜ್ ಎಲ್ಲ ನಮ್ಮ ಮನೇಲಿ ನಾನು ಅಷ್ಟಾಗಿ ಮಾಡೋದಿಲ್ಲ. ನಮ್ಮ ಅತ್ತೆ ಅಥವಾ ನನ್ನ ಹಸ್ಬೆಂಡೇ ಮಾಡೋದು. ತುಂಬಾ ರೇರ್, ಮಾಡೋದೇ ಇಲ್ಲ ಅಂತ ಏನಿಲ್ಲ. ನನಗ್ ಅನ್ಸ್ಬೇಕು ನಾನು ಇವತ್ತು ನಾನ್ ವೆಜ್ ಓಕೆ, ನಾನೇನಾದ್ರೂ ಒಂದು ರೆಸಿಪಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಅಷ್ಟೇನೆ ನಾನು ನಾನ್ ವೆಜ್ ನ ಟ್ರೈ ಮಾಡೋದಕ್ಕೆ ಹೋಗೋದು. ಯೂಶಲ್ ಆಗಿ ನಾನ್ ವೆಜ್ ಅಂತ ಹೇಳಿದ್ರೆ ಅನ್ನ, ಸಾಂಬಾರ್, ಮುದ್ದೆ ಅಥವಾ ಬಿರಿಯಾನಿ, ಗ್ರೇವಿ ಇಷ್ಟರಲ್ಲೇ ಮುಗಿಸ್ಬಿಡ್ತೀವಿ. ನಿನ್ನೆ ಹೊಸ್ತುಡುಕಿತ್ತು, ಅಂದ್ರೆ ಮಾರಮ್ಮನ್ ಜಾತ್ರೆ ಆಯ್ತಲ್ವಾ. ಮಾರಮ್ಮನ್ ಜಾತ್ರೆ ಅಂದ್ರೆ ಪೂಜೆ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಮಂಗಳವಾರ ನಾನ್ ವೆಜ್ ಎಲ್ಲ ತಂದು ಮಾಡಿದ್ವಿ. ಸ್ವಲ್ಪ ನಾನ್ ವೆಜ್ ನ ಎತ್ತಿಟ್ಟಿದ್ವಿ, ಜಾಸ್ತಿ ಆಗೋಯ್ತು. ಮಟನ್ ಚಿಕನ್ ಎರಡು ಇದ್ದಿದ್ರಿಂದ ನೆಂಟ್ರು ಕೂಡ ಅಷ್ಟು ಬರ್ಲಿಲ್ಲ. ನೆಂಟ್ರು ಬರ್ತಾರೆ ಅಂತ ಜಾಸ್ತಿನೂ ಕೂಡ ತರ್ಸಿದ್ವಿ. ನೆಂಟ್ರು ಬರ್ಲಿಲ್ವಲ್ಲ, ಸೊ ಮಿಕ್ಕೋಯ್ತು. ಹಾಗಾಗಿ ಫ್ರೀಸರ್ಗೆ ಎತ್ತಿಟ್ಟಿದ್ವಿ. ಇವತ್ತು ಮಾರ್ನಿಂಗ್ಗೆ ಚಿಕನ್ ನ ಯೂಸ್ ಮಾಡಿ ಗ್ರೇವಿ ಮಾಡಿ ಚಪಾತಿ ಮಾಡೋಣ ಅಂತ ಅನ್ಕೊಂಡು ಆ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ತುಂಬಾ ದಿನಗಳಾದ್ಮೇಲೆ ಮಡಕೆನ ಯೂಸ್ ಮಾಡಿ ಅಡಿಗೆ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನ್ ವೆಜ್ ಆಗಿದ್ರಿಂದ ಸೊ ಮಡಕೆಲ್ ಮಾಡಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಡಕೆ ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಈರುಳ್ಳಿ ಜೊತೆಗೆ ಹಸಿಮೆಣಸಿನಕಾಯಿ ಹಾಕೊಂಡು ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಂತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡುವಂತ ಅವಶ್ಯಕತೆನೂ ಇಲ್ಲ. ಈ ಮಸಾಲೆ ಬಂದು ರುಬ್ಬೋದಿಕ್ಕಷ್ಟೇನೆ. ಹಾಗಾಗಿ ಒಂದು ಸಪ್ರೇಟ್ ಪ್ಲೇಟ್ಗೆ ಎತ್ತಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಹಾಗೆ ಇದೇ ಬಾಣ್ಲಿಗೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಬೇಕಂದ್ರೆ ಹಾಕೋಬಹುದು, ಅಥವಾ ನಾನು ಹಾಕಿರುವಂತ ಎಣ್ಣೆ ಸಾಕಾಗುತ್ತೆ ಗ್ರೇವಿಗೆ. ಹಾಗಾಗಿ ಎಣ್ಣೆ ಎಕ್ಸ್ಟ್ರಾ ಹಾಕೋದಿಕ್ ಹೋಗ್ಲಿಲ್ಲ. ಇದ್ರ ಜೊತೆಗೆ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ ಇಷ್ಟನ್ನ ಹಾಕೊಂಡು ಅದ್ರ ಜೊತೆಗೆ ಸಣ್ಣದಾಗಿ ಹಚ್ಚಿರುವಂತ ಈರುಳ್ಳಿನ ಸೇರಿಸ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಇದ್ರ ಜೊತೆಗೆ ಒಂದೇ ಒಂದು ಹಸಿಮೆಣಸಿನಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಸೊ ಜಾಸ್ತಿ ಖಾರ ಹಸ್ಬೆಂಡ್ ತಿಂದೇ ಇರೋ ಕಾರಣಕ್ಕೆ ಸ್ವಲ್ಪನೇ ಯೂಸ್ ಮಾಡಿದ್ದೀನಿ. ಇನ್ನು ಇದ್ರ ಜೊತೆಗೆ ಸಣ್ಣ ಸಣ್ಣದಾಗಿ ಹಚ್ಚಿರುವಂತ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಒಂದು ಟೊಮೊಟೊನ ಉದ್ದುದ್ದಕ್ಕೆ ಹಚ್ಚಿಟ್ಟು ಇದ್ರ ಜೊತೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆದ್ಮೇಲೆ ಚಿಕನ್ ನ ತೊಳೆದಿಟ್ಟು ಸೋರಕ್ಕಿಟ್ಟಿದೆ ಆ ಚಿಕನ್ ಕೂಡ ಸೇರಿಸ್ಕೊಂಡಿದೀನಿ. ಜೊತೆಗೆ ಉಪ್ಪು ಕೂಡ ಆಡ್ ಮಾಡ್ಕೊಂಡಿದೀನಿ. ಚಿಕನ್ ಗೆ ಸ್ವಲ್ಪ ಉಪ್ಪು ಹಿಡಿಬೇಕು ಅಂತ ಹೇಳ್ಬಿಟ್ಟು ಚಿಕನ್ ಎಲ್ಲ ಸ್ವಲ್ಪ ನೀರ್ ಬಿಟ್ಕೊಳ್ಳೋವರೆಗೂ ಈ ಕಡೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇದಕ್ಕೆ ಒಂದ್ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡಿದೀನಿ. ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿನ ನೆನ್ಸಿಟ್ಟಿದೆ. ರಾತ್ರಿನೇ ನೆನ್ಸಿಡ್ಬೇಕಿತ್ತು, ಬಟ್ ಮರ್ತೋಗಿದೆ. ಹಾಗಾಗಿ ಸ್ವಲ್ಪ ಬಿಸಿನೀರ್ ಹಾಕಿ ನೆನ್ಸಿಟ್ಟಿದೆ. ಒಂದ್ 10 ನಿಮಿಷಕ್ಕೆಲ್ಲ ನೆಂದೋಗಿತ್ತು. ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಸ್ವಲ್ಪ ಪೇಸ್ಟ್ ರೀತಿ ರುಬ್ಕೊಂಡಿದೀನಿ. ಈ ರೀತಿನಾದ್ರೂ ಮಾಡ್ಕೊಳ್ಬಹುದು, ಅಥವಾ ಕಾಯಿ ಹಾಲ್ ತಗೋತೀವಿ, ಕಾಯಿನ ರುಬ್ಬಿಟ್ಟು ಸಪ್ರೇಟ್ ಸೋದ್ಸ್ಕೊಂಡು ಆ ಹಾಲ್ ತಗೊಳ್ಳೋದು. ನನ್ಗೆ ಸೋದ್ಸ್ಕೊಂಡಾದ್ಮೇಲೆ ಕಾಯಿ ವೇಸ್ಟ್ ಆಗುತ್ತಲ್ಲ, ಹಾಗಾಗಿ ಒಟ್ಟಿಗೆನೆ ರುಬ್ಬಿಟ್ಟು ಮಸಾಲೆನ ಸೇರಿಸ್ಕೊಂತೀನಿ. ನೆಕ್ಸ್ಟ್ ಅದೇ ಜಾರ್ಗೆ ಅವಾಗ್ಲೇ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ತಣ್ಣಗಾಗೋದಕ್ಕೆ, ಅದು ಕೂಡ ತಣ್ಣಗಾಗಿತ್ತು. ಅದನ್ನು ಕೂಡ ಸೇರಿಸ್ಕೊಂಡು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದೀನಿ. ಕರ್ಬೇವಿನ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಸ್ವಲ್ಪನೇ ತಗೊಂಡಿದ್ದೀನಿ. ಪುದೀನ ಫ್ಲೇವರ್ ಜಾಸ್ತಿ ಆಗ್ಬಿಟ್ರೆ ಸ್ವಲ್ಪ ಮೊಕ್ಕ ಕೊಡ್ದಂಗ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತಗೊಂಡಿದ್ದೀನಿ. ಇನ್ನು ಈ ಕಡೆನೂ ಕೂಡ ಚಿಕನ್ ಎಲ್ಲ ಚೆನ್ನಾಗಿ ನೀರ್ ಬಿಟ್ಟು ಸ್ವಲ್ಪ ಬೆಂದಿತ್ತು. ಅದ್ರ ಜೊತೆಗೆ ನಾನು ರುಬ್ಬಿಟ್ಟಿರುವಂತ ಗ್ರೀನ್ ಮಸಾಲೆನ ಸೇರಿಸ್ಕೊಂಡು ಹಾಗೆ ಗೋಡಂಬಿ ಕಾಯಿ ರುಬ್ಬಿಟ್ಟಿದ್ವಲ್ಲ ಪೇಸ್ಟ್, ಅದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ. ನೀರ್ ಕೂಡ ಅಷ್ಟೇನೆ ಎಷ್ಟು ಬೇಕೋ ಅಷ್ಟ ಹಾಕೊಬಹುದು. ನನಗೆ ಸ್ವಲ್ಪ ಜಾಸ್ತಿ ಗ್ರೇವಿ ಟೈಪ್ ಅಲ್ಲಿ ಬೇಕಾಗಿರೋದ್ರಿಂದ ಅಷ್ಟಾಗಿ ನೀರ್ನ ಸೇರಿಸ್ಕೊಂಡಿಲ್ಲ. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಚಿಲ್ಲಿ ಪೌಡರು, ಧನಿಯಾ ಪುಡಿ, ಗರಂ ಮಸಾಲ ಇಷ್ಟನ್ನು ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಉಪ್ಪೊಂದು ಮರ್ತೋಗ್ಬಿಟ್ಟಿದೆ. ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಅಂತ ಹೇಳ್ತಾರೆ. ಸೊ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಚಿಕನ್ ಬೇಯೋದಕ್ಕೂ ಕೂಡ ಉಪ್ಪನ್ನ ಸೇರಿಸ್ಕೊಂಡಿದ್ದೆ. ಸೊ ಹಾಗಾಗಿ ಟೇಸ್ಟ್ ನೋಡ್ಬಿಟ್ಟು ಸ್ವಲ್ಪ ಹಾಕೊಂಡಿದ್ದೀನಿ. ನೀರ್ ಕೂಡ ಅಷ್ಟೇನೆ ಸ್ವಲ್ಪ ಸೇರಿಸ್ಕೊಂಡು ಬೇಯೋದಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಮಸಾಲೆ ಸ್ಮೆಲ್ ಎಲ್ಲ ಹೋಗ್ಲಿ ಅಂತ. ಇನ್ನು ಈ ಕಡೆ ಚಿಕ್ಕತೆ ಮಕ್ಕಳು ಮನೇಲೆ ಮಲಗಿದ್ರಿಂದ ಸ್ಕೂಲ್ಗೆ ಲೇಟ್ ಆಗ್ತಿತ್ತು. 7 ಗಂಟೆ ಆಗೋಗಿತ್ತು ಆಲ್ರೆಡಿ. ಹಾಗಾಗಿ ಅವ್ರನ್ನು ಕೂಡ ಎಬ್ರಿಸಿ ಸ್ಕೂಲ್ಗೆ ಹೋಗೋದಕ್ಕೆ ಕಳಿಸ್ತಾ ಇದ್ದೀನಿ. ಪಾಪ ಅವರು ನಮ್ಮನೇಲಿ ಇದ್ರೆ ಮಲ್ಕೊಳ್ಳೋದೆಲ್ಲ ಲೇಟ್ ಆಗುತ್ತೆ. ವಂಶು ಜೊತೆ ಆಟಾಡ್ಕೊಂಡು, ಇವರಿಂದ ವಂಶು ಲೇಟ್ ಆಗಿ ಮಲ್ಕೊಂತಾಳ ಅಥವಾ ವಂಶುಯಿಂದ ಇವರು ಲೇಟ್ ಆಗಿ ಮಲ್ಕೊಂತಾರೋ ಗೊತ್ತಿಲ್ಲ. 3 ಜನ ಚೆನ್ನಾಗಿ ಆಟಾಡ್ಕೊಂಡು ಪಾಪ ಲೇಟ್ ಆಗಿ ಮಲ್ಕೊಂಡ್ರು. ಬೆಳಿಗ್ಗೆ ಎದ್ದಳಿದ್ದಕ್ಕೂ ಪಾಪ ಹಿಂಸೆ ಆಗ್ತಿತ್ತು. ನಿಮ್ಮಮ್ಮ ಬಂದ್ರು ನೋಡು ಇವಾಗ ಅಂದ ತಕ್ಷಣ ಪಟ್ಟು ಅಂತ ಕಂಡ್ಬಿಟ್ಟು ಪಾಪ ಹೋದ್ರು ಸ್ಕೂಲಿಗೆ.
ಹಾಗೆ ಈ ಕಡೆ ಗ್ರೇವಿನೂ ಕೂಡ ಕಂಪ್ಲೀಟ್ ಆಗಿ ರೆಡಿ ಆಗೋಗಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೀವು ಕೇಳ್ತಿರ್ಬೋದು. ನನಗೆ ಒಬ್ಳೆ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ. ಫೋನಲ್ಲಿ ಏನಾದರೂ ಮೂವೀಸು, ಸೀರಿಯಲ್ಸು ಅಥವಾ ಸಾಂಗ್ ಆದರೂ ಪ್ಲೇ ಆಗಲೇಬೇಕು ಪ್ರತಿಯೊಂದು ಕೆಲಸಕ್ಕೂ ನನಗೆ. ಹಾಗೆ ಮಡ್ಕೆಯಲ್ಲಿ ಮಾಡಿದ್ರಿಂದ ಸ್ಟವ್ ಆಫ್ ಮಾಡಿದ್ರು ಕೂಡ ಇನ್ನೂ ಕುದಿತಾನೆ ಇತ್ತು. ಅಷ್ಟು ಚೆನ್ನಾಗಿ ನಾವು ತಿನ್ನೋವರೆಗೂ ಸ್ವಲ್ಪ ಬಿಸಿ ಇದ್ದೇ ಇರುತ್ತೆ. ಇನ್ನು ಚಪಾತಿ ಮಾಡೋದಕ್ಕೆ ಹಿಟ್ಟು ಕೂಡ ಎದ್ದಿದ ತಕ್ಷಣ ಕಲಸಿಟ್ಬಿಟ್ಟಿದ್ದೆ. ಸಾಫ್ಟ್ ಆಗಿ ಆಗಿದೆ ಹಿಟ್ಟು ಕೂಡ. ಸೊ ಚಪಾತಿ ಮಾಡೋದಕ್ಕೆ ರೌಂಡ್ ಕೂಡ ಮಾಡ್ಕೊತಾ ಇದ್ದೀನಿ. ಇನ್ನು ಫೈನಲ್ ಆಗಿ ಟಿಫನ್ ಕೂಡ ರೆಡಿ ಆಯ್ತು. ನಾನು ಈ ಒಂದು ರೆಸಿಪಿನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ತುಂಬಾನೇ ಚೆನ್ನಾಗಿ ಬಂದಿತ್ತು. ಅದೇ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು. ಆಕ್ಚುಲಿ ಈ ಒಂದು ಗ್ರೇವಿಗೆ ಗೋಡಂಬಿ ಮತ್ತೆ ಕಾಯಿ ಏನ್ ರುಬ್ಬಿದ್ವಿ ಆ ಒಂದು ಪೇಸ್ಟೇ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ನನ್ಗೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಬಾಡಿಲಿ ಹೀಟ್ ಆಗಿರೋದ್ರಿಂದ ಮೂಗಲ್ ಕೂಡ ರಕ್ತ ಬಂದಿತ್ತು. ಅದು ಅಲ್ಲದೆ ಚಿಕನ್ ಎಲ್ಲ ತಿಂದಿದ್ದೆ. ಹಾಗಾಗಿ ಎಳ್ನೀರು ಕೂಡ ನೈಟೇ ತರಿಸಿಟ್ಕೊಂಡು ಅದಕ್ಕೆ ಕಲ್ಸಕ್ರೆ ನೆನೆಸಿಟ್ಟಿದೆ. ಬೆಳಿಗ್ಗೆ ಟಿಫನ್ ಕೆಲಸ ಎಲ್ಲ ಮುಗಿಸಿದ್ದಾದ್ಮೇಲೆ ಎಳ್ನೀರ್ನು ಕೂಡ ಕುಡಿದು ಅದಾದ್ಮೇಲೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಹಾಗೆ ಟಿಫನ್ ತಿಂತ ಕೂತಿದ್ವಿ. ನಮ್ಮ ಆಂಟಿನೂ ಕೂಡ ಬಂದು, ನಮ್ಮ ಮತ್ತೆ ಫ್ರೆಂಡು, ಮತ್ತೆ ಜಾತ್ರೆಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಂದು 11 ಗಂಟೆಗೆ ಹೊರಟಿದ್ದು. 2:30 ಹಂಗೆ ಮನೆಗೆ ಬಂದ್ವಿ. ಸ್ವಲ್ಪ ಬಿಸಿಲು ಕೂಡ ಇತ್ತು. ಒಂಚೂನು ಕೂಡ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲು. ಹಂಗೋ ಹಿಂಗೋ ದಬಾಯಿಸಿ ಜಾತ್ರೆ ಒಳಗಡೆ ಹೋಗಿ ಬಂದ್ವಿ. ನೆನ್ನೆನೂ ಕೂಡ ಹೋಗಿದ್ವಿ. ಆಕ್ಚುಲಿ ಒಂದ್ ಸೈಡ್ ಅಷ್ಟೇ ಹೋಗಿದ್ದು, ಇನ್ನೊಂದ್ ಸೈಡ್ ಹೋಗಿರ್ಲಿಲ್ಲ. ಬೆಳಿಗ್ಗೆನೆ ಸ್ವಲ್ಪ ಅಷ್ಟಾಗಿ ಜನ ಇರ್ಲಿಲ್ಲ. ಸಂಜೆ ಹೊತ್ತಾದ್ರೆ ತುಂಬಾ ಜನ ಆಗ್ಬಿಡ್ತಾರೆ. ಹಾಗಾಗಿ ಇನ್ನೊಂದ್ ಸೈಡ್ ಏನಿತ್ತು ದೇವಸ್ಥಾನದವರೆಗೂ ಹೋಗಿ ದೇವ್ರ ಹತ್ರ ಏನು ಹೋಗ್ಲಿಲ್ಲ. ಸ್ವಲ್ಪ ಜನ ಇದ್ರು, ಹಾಗೆ ನಾನು ಕೂಡ ಹೋಗಂಗಿರ್ಲಿಲ್ಲ. ಜಾತ್ರೆ ಅಷ್ಟೇ ನೋಡ್ಕೊಂಡ್ ಬಂದಿದ್ದು. ಯಾರೋ ಹೇಳಿದ್ರು ಜಾತ್ರೆ ಲಾಸ್ಟ್ ನೆನ್ನೆಗೆನೆ ಅಂತ. ಬಟ್ ಲಾಸ್ಟ್ ಅಂದ್ರೆ ಅವ್ರು ಯಾವ ರೀತಿ ಹೇಳಿದ್ರು ಅಂದ್ರೆ, ಅವರು ಫಸ್ಟ್ ಡೇ ಏನ್ ಹಾಕಿರ್ತಾರೆ ಕಂಪ್ಲೀಟ್ ಆಗಿ ಜಾತ್ರೆ ಅದು ಡೇ ಬೈ ಡೇ ಕಮ್ಮಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಲಾಸ್ಟ್ ಫೈನಲ್ ಆಗಿ ಇವತ್ತೇ A to Z ನೋಡ್ಬೋದು ಅಂತ ಹೇಳಿದ್ರು. ಬಟ್ ನಾನ್ ಅದೇನ್ ಅನ್ಕೊಂಡೆ, ಲಾಸ್ಟ್ ಇವತ್ತೇನೆ ಜಾತ್ರೆ ಕ್ಲೋಸ್ ಅಂತ ಅನ್ಕೊಂಡೆ. ಬಟ್ ಇನ್ನು ಒಂದ್ 4-5 ದಿನದವರೆಗೂ ಇರುತ್ತೆ. ಇನ್ನು ವಂಶುಮಗೆ ಕನ್ನಡಕ ಕೂಡ ತಗೊಂಡ್ವಿ. ಬಟ್ ಮನೆಗ್ ಬರೋಷ್ಟರಲ್ಲಿ ಕನ್ನಡಕನ ಉದುರಿಸ್ಕೊಂಡ್ ಬಂದಿದ್ಲು. ಇನ್ನು ಜಾತ್ರೆಯಲ್ಲಿ ಸ್ವಲ್ಪ ಬಿಸಿಲಲ್ಲಿ ಓಡಾಡಿದ್ರಿಂದ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟಿತ್ತು. ಹೆಜ್ಜೆ ಕೂಡ ಇಡೋದಿಕ್ ಆಗ್ತಿರ್ಲಿಲ್ಲ ನನಗೆ. ಜೊತೆಗೆ ಯಾರನ್ನ ಕಾಫಿ ಮಾಡ್ಕೊಟ್ರೆ ಸಾಕು ಅಂತ ಅನ್ಕೊಂಡೆ. ಬಟ್ ಅತ್ತೆನೂ ಕೂಡ ಇರ್ಲಿಲ್ಲ. ನಮ್ಮ ಮನೆಗೆ ನಮ್ಮ ಮಾವನ್ ತಂಗಿ ಹಾಗೆ ನಮ್ ಚಿಕ್ಕತ್ತೆ ಕೂಡ ಬಂದಿದ್ರು. ಅವ್ರ ಜೊತೆ ನಮ್ಮ ಅತ್ತೆ ಮತ್ತೆ ಮೈದ್ನ ಇನ್ನೊಂದ್ಸಲ ಜಾತ್ರೆ ನೋಡೋದಿಕ್ ಹೋಗಿದ್ದಾರೆ ಸಂಜೆ ಹಂಗೆ. ಹಾಗಾಗಿ ಕಾಫಿ ಮಾಡ್ಕೊಡೋದಕ್ಕೆ ನಮ್ಮ ಅತ್ತೆ ಇರ್ಲಿಲ್ಲ. ಇಲ್ಲಂದಿರೆ ಪಾಪ ಕಾಫಿ ಮಾಡ್ಕೊಟ್ಟು ನನ್ಗೆ ಸ್ವಲ್ಪ ತಲೆ ಮಸಾಜ್ ಆದ್ರೂ ಮಾಡ್ತಾ ಇದ್ರು. ಇನ್ನು ಹಸ್ಬೆಂಡ್ ಕೂಡ ಕೆಲ್ಸದಿಂದ ಬಂದಿದ್ರು. ಅವರು ಯಾಕೋ ಅಪರೂಪಕ್ಕೆ ಕಾಫಿ ಕೇಳಿದ್ರು. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನಾನೇ ಕಾಫಿ ಮಾಡ್ತಾ ಇದ್ದೀನಿ. ಜೊತೆಗೆ ಇತ್ತೀಚೆಗೆ ಕಾಫಿ ಜೊತೆಗೆ ಬನ್ನು ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದೀನಿ. ಬನ್ ಇರ್ಬೇಕು ಅಥವಾ ಬ್ರೆಡ್ ಇರ್ಬೇಕು, ಇವೆರಡರಲ್ಲಿ ಏನಾದ್ರು ಒಂದಿರ್ಬೇಕು, ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದೀನಿ. ಸದ್ಯ ಅಡಿಗೆನೂ ಸಹ ಏನು ಮಾಡೋ ತರ ಇರ್ಲಿಲ್ಲ. ಬೆಳಿಗ್ಗೆನೆ ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ವಿ ಅಲ್ವಾ, ಅದೇ ಮಿಕ್ಕೋಗಿತ್ತು. ಮಾವ ಇದ್ದಿದ್ರೆ ಬೇರೆ ಅಡಿಗೆ ಮಾಡ್ಬೇಕಾಗಿತ್ತು. ಬೆಳಿಗ್ಗೆ ಮಾಡಿದವರು ರಾತ್ರಿ ತಿನ್ನಲ್ಲ, ರಾತ್ರಿ ಇರೋದು ಬೆಳಿಗ್ಗೆ ತಿನ್ನಲ್ಲ. ಈ ರೀತಿ ಟೈಮ್ ಟು ಟೈಮ್ ಬೇರೆ ಬೇರೆ ಮಾಡ್ಕೊಡ್ಬೇಕು ಬಿಸಿ ಬಿಸಿಯಾಗಿ. ಮಾವ ಇಲ್ದಿರೋ ಕಾರಣಕ್ಕೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ತಿನ್ಬಿಡ್ತೀವಿ. ಸದ್ಯಕ್ಕೆ ಉಳ್ದಿರೋದ್ನೆಲ್ಲ ಖಾಲಿ ಮಾಡಿದ್ರಾಯ್ತು, ನಾನ್ ವೆಜ್ ಅಂತ ಹೇಳ್ಬಿಟ್ಟು ಬೇರೆ ಏನು ಅಡಿಗೆ ಮಾಡೋದಿಕ್ ಹೋಗ್ಲಿಲ್ಲ. ಇನ್ನು ಟಿವಿ ಆನ್ ಮಾಡಿದ್ರೆ ಸಾಕು, ವಂಶಿ ಏನ್ ಕೇಳ್ತಾಳೆ ಅದನ್ನೇ ಆನ್ ಮಾಡ್ಬೇಕಾಗುತ್ತೆ. ಅವಳೇನ್ ನೋಡ್ತಾಳೆ ಅದನ್ನೇ ನಾವು ಕೂಡ ನೋಡ್ಬೇಕಾಗುತ್ತೆ. ವ್ಲಾಗ್ ನ ಕಂಟಿನ್ಯೂ ಮಾಡೋದಿತ್ತು. ಮಾರ್ನಿಂಗ್ ನಾನು ಎಲ್ಲ ತರ ಪ್ಲಾನ್ ಮಾಡ್ಕೊಂಡಿದ್ದೆ. ಬಟ್ ಸಿಕ್ಕಾಪಟ್ಟೆ ತಲೆನೋವು ಇದ್ದಿದ್ರಿಂದ ವ್ಲಾಗ್ ನ ಕಂಟಿನ್ಯೂ ಮಾಡೋದಿಕ್ಕಾಗ್ಲಿಲ್ಲ. ಹಾಗಾಗಿ ಈ ವ್ಲಾಗ್ ಅಲ್ಲಿ ಇಷ್ಟನ್ನೇ ತೋರ್ಸೋದಿಕ್ಕಾಗಿದ್ದು. ಈ ನನ್ನ ಪುಟ್ಟು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಹಾಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಪ್ಲೀಸ್ ನನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಮತ್ತೆ ನಾನು ನೆಕ್ಸ್ಟ್ ಒಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್. ಬಾಯ್.